ದರ್ಶನ್ ಅವ್ರು ಹೇಳ್ತಾ ಇದ್ರು ಕೆಲವೊಂದು ಅಗ್ರಿ ಎಲ್ಲದಕ್ಕೂ ಸ್ಪೆಸಿಫಿಕ್ ಇನ್ಫಾರ್ಮೇಷನ್ ಎಲ್ಲರ ಹತ್ರ ಇರಬೇಕು ಅಂತಿಲ್ಲ, ಹಾಗಾಗಿ ನಿಮಗೆ ವರ್ಗಾವಣೆ ಮಾಡ್ತಿದ್ದೀನಿ. ಇನ್ ಜನರಲ್ ಕಣ್ಣಿಗೆ ಕಾಣೋ ರೀತಿಯಲ್ಲಿ ಕೆಲ ಇಲಾಖೆಗಳಲ್ಲಿ ಸಂಬಳಗಳಾಗ್ತಾ ಇಲ್ಲ, ಆಸ್ಪತ್ರೆಗಳಿಗೆ ಔಷಧಿ ರೀಚ್ ಆಗ್ತಾ ಇಲ್ಲ ಅಂದಾಗ ಇತ್ತೀಚೆಗೆ ಬಂದ ಸುದ್ದಿ ಭಿಕ್ಷುಕರ ಕಲ್ಯಾಣದ ಹಣ ಕೂಡ GBAಯಿಂದ ಬಿಡುಗಡೆ ಆಗಿಲ್ಲ. ನಾನು ಇನ್ ಸ್ಪೆಸಿಫಿಕ್ GBA ಬಗ್ಗೆ ಕೇಳ್ತಿದ್ದೀನಿ, ಯಾಕಂದರೆ ಎಲೆಕ್ಷನ್ ಹತ್ತಿರದಲ್ಲಿದೆ, ಎಲೆಕ್ಷನ್ ಆಗೋದಿದೆ. ಹೀಗಿರುವಾಗ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಪ್ರಶ್ನೆಗಳು ಹೇಳೋದು ಸಹಜ, ಇದಕ್ಕೆ ಗ್ಯಾರಂಟಿ ಕಾರಣನ ಅನ್ನೋ ಅನುಮಾನ ಕೂಡ ಸಹಜ. ಈಗ ಸಿದ್ದರಾಮಯ್ಯನವ್ರು ಆಗಲೇ ಹೇಳಿದ್ರಲ್ಲ, ಗ್ಯಾರಂಟಿ ಯೋಜನೆಗಳಿಂದ ನನಗೆ ಹೊರೆ ಆಗಿಲ್ಲ ಅಂತ ಹೇಳಿದ್ರಲ್ಲ. ಹೊರೆ ಆಗಿಲ್ಲ ಅಂದರೆ ಬೆಲೆಗಳು ಯಾಕೆ ಜಾಸ್ತಿ ಆಯಿತು, ಸ್ಟಾಂಪ್ ಡ್ಯೂಟಿ ಯಾಕೆ ಜಾಸ್ತಿ ಆಯಿತು, ಹಾಲಿನ ಬೆಲೆ ಜಾಸ್ತಿ ಯಾಕೆ ಆಯಿತು, ಇಂಧನದ ಮೇಲೆ ಪೆಟ್ರೋಲ್ ಡೀಸೆಲ್ ಮೇಲೆ ಸೆಸ್ ಯಾಕೆ ಹಾಕಿದ್ರಿ, ಯಾವ ಹೊರೆ ಹೆಚ್ಚುವರಿ ಹೊರೆಯನ್ನು ನಿಭಾಯಿಸೋಕೆ ಹಾಕಿದ್ರಿ. ಆ ಬಜೆಟಲ್ಲಿ ಎಲ್ಲ ರೆಗ್ಯುಲರ್ ಎಕ್ಸ್ಪೆನ್ಸಸ್ ಇದೆ, ಹೆಚ್ಚುವರಿ ಖರ್ಚು ಯಾವುದು ಗ್ಯಾರಂಟಿ, ಅದಕ್ಕೋಸ್ಕರ ತಾನೇ ನೀವು ಹಾಕಿರೋದು. ಸೊ ಹೊರೆ ಆಗಿದೆ, ಅದನ್ನು ಅವ್ರಿಗೆ ಎಲ್ಲ ಹೇಳೋಕ್ಕಾಗೋದಿಲ್ಲ. ಆಮೇಲೆ ಈ GBA ವಿಚಾರದಲ್ಲಿ ಹೇಳಿದ್ರಲ್ಲ, ಈ GBA ವಿಚಾರದಲ್ಲಿ ಆ ಬೆಗರಿ ಸೆಸ್ ಅಂತಿದೆಯಲ್ಲ, ಟೆಕ್ನಿಕಲಿ ಮಾತಾಡೋದ್ರೆ, ಎಕನಾಮಿಕ್ಸಲ್ಲಿ ಮಾತಾಡೋದಾದ್ರೆ ಇಟ್ಸ್ ಕಾಲ್ಡ್ ಫಿಡ್ಯುಷಿಯರಿ ಅಕೌಂಟ್. ಅದು ಅದರದ್ದೇ ಆದ ಅಕೌಂಟಲ್ಲಿ ಅದನ್ನು ದುಡ್ಡು ಹಾಕಿರ್ತಾರೆ. ಬೇರೆ ಕಡೆ ಖರ್ಚು ಮಾಡಬೇಕು, ಅಲ್ಲಿಂದ ತೆಗೆದು ಬೇರೆ ಕಡೆ ಖರ್ಚು ಮಾಡಬೇಕು. ಅದನ್ನು ಆಟೋಮ್ಯಾಟಿಕ್ ಆಗಲಿ ಅದು ನಮಗೆ ಬೆಗರ್ಸ್ ರಿಹ್ಯಾಬಿಲಿಟೇಷನ್ ಸೆಂಟರ್ಗಳಿದಾವಲ್ಲ ಅಲ್ಲಿ ಟ್ರಾನ್ಸ್ಫರ್ ಆಗಬೇಕು. ಅದನ್ನು ಕೂಡ ಇವರು ಮಾಡಿಲ್ಲ ಅಂದರೆ ದ್ಯಾಟ್ಸ್ ಆಲ್ಸೋ ಸಿಂಪ್ಟಮ್ ಆಫ್ ಎಕನಾಮಿಕ್ ಡಿಸ್ಟ್ರೆಸ್, ಫೈನಾನ್ಷಿಯಲ್ ಡಿಸ್ಟ್ರೆಸ್. ಹಾಗೆಯೇ ಈಗ ಏನು 5 ಪಾಲಿಕೆಗಳು ಮಾಡಿ ಒಂದು ಅಧಿಸೂಚನೆ ಹೊರಡಿಸಿದ್ರು, ಮತ್ತೆ ಮರುಚಿಂತನೆ ನಡೆದಿದೆ. ಈಗ 5 ಆಗಿಬಿಟ್ರೆ ಆರ್ಥಿಕ ಹೊರೆ ಆಗುತ್ತೆ, 2 ಮಾಡೋಣ ಅಂತ. ಸೊ ದೀಸ್ ಆರ್ ಸೀರಿಯಸ್ ಇಶ್ಯೂಸ್. ಯಾಕಂದ್ರೆ ಬೆಂಗಳೂರು ಅಂದರೆ ಅಷ್ಟು ಸರಳವಾಗಿ ಆಡಳಿತ ಮಾಡೋಕ್ಕಾಗೋದಿಲ್ಲ. ಯು ಹ್ಯಾವ್ ಟು ಥಿಂಕ್ ಥ್ರೂ ಇಟ್. ಈಗ ನೀವು GBA ಮಾಡಿ, GBA ಅಡಿಯಲ್ಲಿ 5 ಕಾರ್ಪೊರೇಷನ್ ಮಾಡಿ ಅಧಿಸೂಚನೆ ಹೊರಡಾಯಿತು, ಎಲ್ಲ ಮಾಡಿ ಆಯಿತು, ಮತ್ತೆ 2 ಮಾಡೋಣ, ಮತ್ತೆ ಮರ್ಜಿ ಮಾಡೋಣ, ಮತ್ತೆ ತೆಗೆಯೋಣ. ಚುನಾವಣೆನೇ ಆಗಿಲ್ಲ. ಚುನಾವಣೆ ಮಾಡಬಾರ್ದು ಅಂತ ನಿಮ್ಮ ಮನಸ್ಸಲ್ಲಿದ್ದರೆ ಇನ್ನೂ 10 ವರ್ಷ ಚುನಾವಣೆ ಮಾಡೋಣ ಅಂತ ಹೇಳಿಬಿಡಿ. ಈ ಕಾರಣಗಳು ಬೇಡ. BJPನೂ ಮಾಡಿದೆ, ಕಾಂಗ್ರೆಸ್ ಮಾಡಿದೆ. ಎಂದೂ ಆಗಬೇಕಿತ್ತು BBMP ಚುನಾವಣೆ, ಅದನ್ನು ಪೋಸ್ಟ್ಪೋನ್ ಆಗಿದ್ದೇ ಕಾರಣಗಳಿಂದ. ರೋಸ್ಟರ್ ಆಗಬೇಕು, ಡಿಲಿಮಿಟೇಷನ್ ಆಗಬೇಕು, ಮತ್ತೊಂದು ಇನ್ನೊಂದು ಮುಂದಕ್ಕೆ ಹಾಕೊಂಡು ಹೋದ್ರು. ಬಟ್ ಲೆಟ್ಸ್ ಕಮ್ ಬ್ಯಾಕ್ ಟು ಎಕನಾಮಿಕ್ ಥಿಂಗ್ಸ್. ಈಗ ಮೊನ್ನೆ ಧಾರವಾಡದಲ್ಲಿ ಹುಡುಗರು ಸ್ಟ್ರೈಕ್ ಮಾಡಿದ್ರು, ಧರಣಿ ಪ್ರತಿಭಟನೆ ಮಾಡಿದ್ರು. ಸುಮಾರು 3 ಲಕ್ಷ ಹುದ್ದೆಗಳು ಖಾಲಿ ಇದೆ, ನನಗದು ತುಂಬಿಕೊಡಿ ಅಂತ. ಆ 3 ಲಕ್ಷ ಹುದ್ದೆಗಳು ಯಾವ ಕಾಲದಲ್ಲಿ ಖಾಲಿ ಇದ್ದಾವೆ, ಈಗ ತುಂಬೋದಕ್ಕೆ ನಿನ್ನೆ ಸಂಪುಟ ಅನುಮೋದನೆ ಕೊಟ್ಟಿದ್ದು, ಹಾಗೆಯೇ ಆರ್ಥಿಕ ಇಲಾಖೆ ಅನುಮೋದನೆ ಕೊಟ್ಟಿದ್ದು ಸುಮಾರು 56,000 ಹುದ್ದೆಗಳಿದೆ ಅನಿಸುತ್ತೆ. 3,56,000 ಯಾಕೆ ಈ ಲಿಮಿಟೇಷನ್? ಬಿಕಾಸ್ ದೇರ್ ಈಸ್ ಶಾರ್ಟೇಜ್ ಆಫ್ ಫೈನಾನ್ಷಿಯಲ್ ರಿಸೋರ್ಸಸ್. ಈ ಕಳೆದ 2-3 ವರ್ಷಗಳಲ್ಲಿ ಸಿದ್ದರಾಮಯ್ಯ ಬಜೆಟ್ನೇ ನೋಡೋದಾದರೆ ನೀವು ಆದಾಯವನ್ನು ಹೆಚ್ಚಿಸುವಲ್ಲಿ ಏನು ಕ್ರಮ ತಗೊಂಡಿದ್ದೀರಿ, ನಿಮ್ಮ GDP ಎಷ್ಟು ಬೆಳೆದಿದೆ, ನಿಮ್ಮ GDP ಬೆಳೆಯೋದಕ್ಕೆ, ಆದಾಯ ಹೆಚ್ಚಾಗೋದಕ್ಕೆ ಹೆಚ್ಚುವರಿ ತೆರಿಗೆ ಎಷ್ಟು ಕಾರಣ, ಎಕನಾಮಿಕ್ ಅಪ್ಲಿಫ್ಟ್ಮೆಂಟ್ ಎಷ್ಟು ಕಾರಣ, ಹೆಚ್ಚುವರಿ ಖರ್ಚು ಎಲ್ಲಿ ಹೋಗ್ತಾ ಇದೆ, ಇಷ್ಟನ್ನು ತೆಗೆದು ನೋಡಿಬಿಟ್ರೆ ಈಸಿಲಿ ಗೊತ್ತಾಗುತ್ತೆ ಗ್ಯಾರಂಟಿಗಳಿಂದ ಸರ್ಕಾರದ ಆರ್ಥಿಕತೆ ಮೇಲೆ ಹೊರೆ ಆಗಿದೆ ಅಂತೇಳಿ. ಇದನ್ನು ಬೇಗ ಒಪ್ಕೊಂಡಷ್ಟು ಆರ್ಥಿಕತೆಗೆ ಒಳ್ಳೆಯದು. ಸಿದ್ದರಾಮಯ್ಯ ಆಗಲಿ, ಕಾಂಗ್ರೆಸ್ ಸರ್ಕಾರ, ಬೇರೆ ಯಾರೇ ಆಗಲಿ, ಅದನ್ನು ಬೇಗ ಒಪ್ಕೊಂಡಷ್ಟು ನಾವು ಇದಕ್ಕೊಂದು ಪರಿಹಾರ ಕಂಡುಕೊಳ್ಬೋದು. ಇಲ್ಲ ನಾನು ಇದನ್ನೇ ಮಾಡ್ತೇನೆ ಹಿಂಗೆ ಅಂದರೆ ನಾಳೆ ದಿನ ಈಗ ಎಷ್ಟು ಗ್ಯಾರಂಟಿ ಪರವಾಗಿ ಅನೇಕ ಜನ ಮಾತಾಡ್ತಿದಾರಲ್ಲ, ಇವರು ಕೂಡ ಹೆಚ್ಚುವರಿ ತೆರಿಗೆ ಕೊಡಬೇಕಾಗ್ತದೆ, ಇವರು ಕೂಡ ಹೆಚ್ಚುವರಿ ಹಣ ಕೊಟ್ಟು ಹಾಲು, ನೀರು, ಪೆಟ್ರೋಲ್ ತಗೊಳ್ಬೇಕಾಗ್ತದೆ. ಇದು ಯಾರಿಗೂ ಹೊರತಾದ್ದಲ್ಲ. ಬದುಕು ಒಂದು ಕಡೆ ದುಸ್ತರ ಆದರೆ ಇನ್ನೊಂದು ಕಡೆ ಇದು ಗ್ಯಾರಂಟಿ ಯೋಜನೆಯಲ್ಲಿ ಹಣ ಖರ್ಚಾಗುತ್ತೆ. ಸರ್, ಇದು ನಿಮ್ಮ ಮಾತನ್ನ ಪ್ರತಿಯೊಂದು ಕೇಳ್ತಾ ಇದ್ದೀನಿ ಸರ್. ಆದರೆ ಈ ದೇಶದೊಳಗಡೆ ನಾವು ಬದುಕ್ತಾ ಇದ್ದೀವಿ. ನಮಗೆ ಒಕ್ಕೂಟ ವ್ಯವಸ್ಥೆಯಲ್ಲಿ ಆಗ್ತಾ ಇರ್ತಕ್ಕಂಥ ಅನ್ಯಾಯ ನಮ್ಮ ಮೇಲೆ ಏರಿಕೆ ಮಾಡಿದ್ದೀವಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ನಾವು ಸುಳ್ಳು ಹೇಳೋ ಗಿರಾಕಿಗಳೇ ಅಲ್ಲ. ಏನು 3 ರೂಪಾಯಿ ಸೆಸ್ ಏರಿಕೆ ಮಾಡಿದ್ವಿ, ಆದ್ರೆ ಕೆರೆಕಟ್ಟೆ ಅಭಿವೃದ್ಧಿಯ 3,000 ಕೋಟಿ, ಟ್ರಿಪಲ್ ರಿಂಗ್ ರೋಡಿನ 3,000 ಕೋಟಿ, ದಂಡೆಯ 5,300 ಕೋಟಿ, ತೆರಿಗೆ ಹಣದ ದುಡ್ಡು, ಆಯೋಗದ ದುಡ್ಡು, ಪ್ರತಿಯೊಂದರಲ್ಲೂ ನಾಡಿಗೆ ಮೋಸ ಆಗಿದೆಯಲ್ಲ, ನೀವು ಅದನ್ನೂ ಪ್ರಶ್ನೆ ಮಾಡಿ. ಅದನ್ನು ಕೂಡ ನೀವು ಬೆಲೆ ಜಾಸ್ತಿ ಮಾಡಿದ್ರೆ ಅದಕ್ಕೆ ಪ್ರತಿರೋಧ ಮಾಡಿದ್ರೆ ಬೇರೆ ವಿಚಾರ. ನೀವು ಕೂಡ ಅದನ್ನೇ ಮಾಡಿ ಅದಕ್ಕೆ ಪ್ರತಿಭಟನೆ ಮಾಡಿದ್ರೆ ಅದಕ್ಕೆ ಅರ್ಥ ಇರೋದಿಲ್ಲ. ಈಗ ಗ್ಯಾರಂಟಿ ಅನುಷ್ಠಾನದ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಹಣ ಎಲ್ಲಿಂದ ಹೊಂದಿಸ್ತೀರಿ ಅನ್ನೋ ಪ್ರಶ್ನೆ ಕೊಟ್ಟ ಉತ್ತರ, ಬಿಜೆಪಿ ಸರ್ಕಾರ ಇರಬೇಕಾದ್ರೆ 40% ಕಮಿಷನ್ ಇತ್ತು, ಎಲ್ಲಾ ಇಲಾಖೆಗಳಲ್ಲಿ ಆಗ್ತಾ ಇದ್ದ ಹಣದ ಸೋರಿಕೆಯನ್ನ ನಾವು ಕಡಿವಾಣ ಹಾಕ್ತೀವಿ, ಅಲ್ಲಿಗೆ ನಮಗೆ ಗ್ಯಾರಂಟಿಗಿಂತ ಜಾಸ್ತಿ ಹಣ ಬಂದ್ಬಿಡುತ್ತೆ ಸಿದ್ದರಾಮಯ್ಯನವರು ಕೊಟ್ಟಿದ್ದು. ಈಗ ಗ್ಯಾರಂಟಿ ಹೊರೆ ಅಂತ ಹೇಳಿ ಅವರದೇ ಸರ್ಕಾರದ ಪ್ರತಿನಿಧಿಗಳು ಹೇಳ್ತಿದ್ದಾರೆ ಅಂದ್ರೆ ಆ ಸೋರಿಕೆಯನ್ನ, ಅರ್ಥಾತ್ ಭ್ರಷ್ಟಾಚಾರವನ್ನ ತಪ್ಪಿಸಿ ಹಣ ಕ್ರೋಢೀಕರಣ ಮಾಡುವಲ್ಲಿ ಈ ಸರ್ಕಾರ ಕೂಡ ಫೇಲ್ಯೂರ್ ಆಗಿದೆ.
ಹಾಗಲ್ವಾ? ಕರೆಕ್ಟ್. ಅವತ್ತಿನ ಬಿಜೆಪಿ ಸರ್ಕಾರದ ವಿರುದ್ಧ ದೊಡ್ಡ ಮಟ್ಟದ ಪೇ ಫೋನ್ ಅನ್ನೋ ಕಾರ್ಯಕ್ರಮವನ್ನು ಇಟ್ಕೊಂಡು ಇವರು ವಿರೋಧವನ್ನ ಮಾಡಿದ್ರು. 40% ಆಪಾದನೆಯನ್ನ ಮಾಡಿದ್ರು ಬಿಜೆಪಿ ಸರ್ಕಾರದ. ಇವತ್ತು ಯಾವ ಕಾಂಟ್ರಾಕ್ಟ್ ಅಸೋಸಿಯೇಷನ್ ಅವತ್ತು ಆಪಾದನೆ ಮಾಡಿತೋ, ಇವತ್ತು ಅದೇ ಕಾಂಟ್ರಾಕ್ಟರ್ ಅಸೋಸಿಯೇಷನ್ 60% ಆಪಾದನೆಯನ್ನ ಕಾಂಗ್ರೆಸ್ ಸರ್ಕಾರದ ಮೇಲೆ ಮಾಡ್ತಾ ಇದೆ. ಅಂದ್ರೆ ಅವ್ರು ತಡೆಗಟ್ಟುವಲ್ಲಿ ವಿಫಲರಾದ್ರು, ಇವರೇ ಬಕಾಸುರರಾಗಿದ್ದಾರೆ. ಯಾಕೆ ಅಂತಂದ್ರೆ ಅವರ ಯಾವುದೇ ಕಾರ್ಯಕ್ರಮ ಅನುಷ್ಠಾನ ಮಾಡ್ಲಿಕ್ಕೆ ಅವ್ರ ಹತ್ರ ದುಡ್ಡಿಲ್ಲ. ಹಾಗಾಗಿ ಎಲ್ಲ ಕಾಂಟ್ರಾಕ್ಟರ್ಸ್ ಹತ್ರ 40% ಇದ್ದು ಈಗ 60% 65% ಹೋಗಿದೆ. ಆ ದೊಡ್ಡ ಭ್ರಷ್ಟಾಚಾರ ಆಗ್ತಾ ಇದೆ. ಅವರು ಪದೇ ಹೇಳ್ತಾ ಇದ್ದಾರೆ. ಈಗಾಗಲೇ ಅವರ ವಿರೋಧ ಪಕ್ಷದ ನಾಯಕರಾದ ರಾಹುಲ್ ಗಾಂಧಿ ಅವರು ಕೂಡ ಈ ಪತ್ರವನ್ನ ಬರೆದು ಹೇಳಿದ್ದಾರೆ, ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಇಷ್ಟು ಭ್ರಷ್ಟಾಚಾರ ಆಗ್ತಾ ಇದೆ ಅಂತ. ಮಾನ್ಯ ದರ್ಶನ್ ಅವ್ರು ಹೇಳ್ಬಿಟ್ರು, ಏನೋ ನಮ್ಗೇನೋ ನಾಲೆಡ್ಜ್ ಇಲ್ಲ ಅಂತ ಹೇಳ್ಬಿಟ್ರು. ನೋಡಿ ಇಲ್ಲಿ ಹೇಳಿ, ಇದು ಘೋಷಣೆಯಾಗೆ ಉಳಿದ ಭರವಸೆಗಳು ಅಂತೇಳಿ ಪ್ರಜಾವಾಣಿ ಪತ್ರಿಕೆಯಲ್ಲಿ ಬಂದಿರತಕ್ಕಂಥ ವರದಿ. ಆ ವರದಿಯಲ್ಲಿ ಒಟ್ಟು 134 ಭರವಸೆಗಳನ್ನು, ಅದರಲ್ಲಿ ಅವ್ರು ಹೇಳಿದ್ರಲ್ಲ 584 ಪ್ರಣಾಳಿಕೆಗಳು, ಅದರಲ್ಲಿ 134 ಭರವಸೆಗಳು. ಅದರಲ್ಲಿ ಯಾವ್ಯಾವ ಕ್ಷೇತ್ರದಲ್ಲಿ ಏನೇನಾಗಿದೆ ಅಂತೇಳಿ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ ಸಿವಿಕು. ಅದ್ರಲ್ಲಿ ಹೇಳ್ಬಿಡ್ತೀನಿ. ಶಿಕ್ಷಣ ಇಲಾಖೆಯಲ್ಲಿ 22 ಭರವಸೆಗಳನ್ನ ಕೊಟ್ಟಿದ್ರು, ಅದರಲ್ಲಿ ಕೇವಲ ಒಂದೇ ಒಂದು ಭರವಸೆಯನ್ನು ಈಡೇರಿಸಿದ್ದಾರೆ. ಹಾಗೆ ಆರೋಗ್ಯದಲ್ಲಿ 14 ಭರವಸೆಗಳನ್ನ ಕೊಟ್ಟಿದ್ರು, ಒಂದನ್ನೂ ಮಾಡಿಲ್ಲ. ಹಾಗೆ ಪರಿಸರದಲ್ಲಿ 8 ಭರವಸೆಗಳನ್ನ ಕೊಟ್ಟಿದ್ರು, ಒಂದನ್ನೂ ಮಾಡಿಲ್ಲ. ನಗರಾಭಿವೃದ್ಧಿ ಇಲಾಖೆಯಲ್ಲಿ 10 ಯೋಜನೆಗಳನ್ನ ಕೊಟ್ಟಿದ್ರು, ಒಂದನ್ನೂ ಮಾಡಿಲ್ಲ. ಬೆಂಗಳೂರಿಗೆ 46 ಯೋಜನೆಗಳನ್ನ ಕೊಟ್ಟಿದ್ರು, ಅದರಲ್ಲಿ ಕೇವಲ 2 ಯೋಜನೆಗಳನ್ನ ಮಾಡಿದ್ದಾರೆ. ಹಾಗೆ ಕಾರ್ಮಿಕರಿಗೆ 15 ಯೋಜನೆಗಳನ್ನ ಕೊಟ್ಟಿದ್ದು, ಕೇವಲ ಒಂದನ್ನು ಮಾಡಿದ್ದಾರೆ. 5 ಗ್ಯಾರಂಟಿಗಳನ್ನ ಕೊಟ್ಟಿದ್ರು, 5 ಗ್ಯಾರಂಟಿಗಳನ್ನ ಮಾಡಿದ್ದಾರೆ. ಆಡಳಿತದಲ್ಲಿ 14, ಹೀಗೆ ಟೋಟಲ್ 134 ಪಡ್ಕೊಂಡಿದ್ದಾರೆ ಅಂತ ಹೇಳಿ ವರದಿ ಕೊಟ್ಟಿದೆ. ನೋಡಿ ಇಷ್ಟೆಲ್ಲ ಹೇಳ್ತಾರಲ್ಲ, ಇವತ್ತು ಮೇಕೆದಾಟು ಯೋಜನೆ ನಡ್ಕ ಬಂದ್ರಲ್ಲಪ್ಪ, ಏನ್ ಮಾಡಿದ್ರು? ಯಾಕೆ ಆ ಯೋಜನೆ ಇವತ್ತವರೆಗೂ ಕಾರ್ಯರೂಪ ದುಡ್ಡಿಲ್ಲ ಅವ್ರ ಹತ್ರ. ಯಾವುದೇ ಯೋಜನೆ ಮಾಡಕ್ಕೆ ಅವ್ರ ಹತ್ರ ದುಡ್ಡಿಲ್ಲ. ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥ ಈ ಸರ್ಕಾರ ಯಾವುದೇ ಇಲಾಖೆ, ಒಂದೇ ಒಂದು ಇಲಾಖೆ ಬಾಕಿ ಉಳಿದಿಲ್ಲ. ಇವತ್ತು ಫೈನಾನ್ಷಿಯಲ್ ಅಪ್ರೂವಲ್ ತಗೋದಾನೆ. ಇವತ್ತು ವರ್ಕ್ ಬೋರ್ಡ್ ಅಲ್ಲಿ 631 ಕೋಟಿ ರೂಪಾಯಿ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ, ನೋಟಿಸ್ ಇಶ್ಯೂ ಮಾಡಿದ್ದಾರೆ ಲೋಕಾಯುಕ್ತ. ಇವತ್ತು ಜಮೀರ್ ಅಹಮದ್ ಖಾನ್ಗೆ ಇವತ್ತವರೆಗೂ ಉತ್ತರ ಕೊಡಕ್ಕೆ ನನ್ನ ಲಾಯರ್ನ ಕಳಿಸಿ ಡೇಟ್ ತಗೊಂಡವ್ರೆ. ಯಾಕೆ 631 ಕೋಟಿ ಎಲ್ಲೋಯ್ತು? ಹೆಂಗ್ ಗುಲಾಮ್? ಈ ತರ ಎಲ್ಲ ಇಲಾಖೆಗಳಲ್ಲಿ ಭ್ರಷ್ಟಾಚಾರವನ್ನು ಮಾಡ್ತಾ ಇದೆ. ಇವತ್ತು ಅಬಕಾರಿ ಇಲಾಖೆಯಲ್ಲಿ ಟ್ರಾನ್ಸ್ಫರ್ ಗಿಂತ ಹಿಡಿದು ಇವತ್ತು ಡಿಸಿಗಳು, ಎಸಿಗಳು ಅಲ್ಲಿ ಇರ್ತಕ್ಕಂಥವ್ರು ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ. ಇವತ್ತು ಒಂದೊಂದು ಎಕ್ಸೈಸ್ ಪರ್ಮಿಷನ್ ತಗೊಳಕ್ಕೆ, ಲಿಕ್ಕರ್ ಲೈಸೆನ್ಸ್ ತಗೊಳಕ್ಕೆ ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥ ಈ ಸರ್ಕಾರ ಇವತ್ತು ಈ ಗ್ಯಾರಂಟಿಗಳನ್ನ ಯೋಜನೆಯನ್ನ ನೆಪದಲ್ಲಿ ನಾವು ಗ್ಯಾರಂಟಿ ಕೊಟ್ಟು ಅಂತ ಹೇಳ್ಕೊಂಡು ಮೋಸ ಮಾಡ್ತಾ ಇದ್ದಾರೆ. ಇವತ್ತು ಕಳೆದ 53 ವರ್ಷ ಕೇಂದ್ರದಲ್ಲಿ ಸರ್ಕಾರವನ್ನು ನಡೆಸಿದ ಕಾಂಗ್ರೆಸ್ ಸರ್ಕಾರ ಬೇಕಾಗಿ